ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ದೇವರ ಕೋಪವೆಂಬ ಕೊನೆಯ 7 ಉಪದ್ರವಗಳು ಯಾವಾಗ ಬರುತ್ತದೆ, ಯಾರ ಮೇಲೆ ಬರುತ್ತದೆ? ಬನ್ನಿ ನೋಡೋಣ. ಕ್ರಿಸ್ತನು ಪರಲೋಕದಲ್ಲಿ ಈಗ ನಮ್ಮ ಮಹಾಯಾಜಕನಾಗಿ, ನಮ್ಮ ಮಧ್ಯಸ್ಥಿಕನಾಗಿ ಮಧ್ಯಸ್ಥಿಕೆ ಸೇವೆಯನ್ನು ಮಾಡುವವನಾಗಿದ್ದಾನೆ. ಆ ಮಧ್ಯಸ್ಥಿಕೆ ಸೇವೆ ಮುಗಿದಾಗ ಈ ಲೋಕಕ್ಕೆ ಕೃಪೆ ಕಾಲ ಮುಕ್ತಾಯವಾಗುತ್ತದೆ. ಆವಾಗ ಈ ಲೋಕದಲ್ಲಿ 2 ರೀತಿಯ ಜನರ ಗುಂಪುಗಳು ಇರುವಂಥದ್ದಾಗಿದೆ. ಒಂದು ದೇವರ ಮುದ್ರೆಯನ್ನು ಹಾಕಿಸಿಕೊಂಡಂಥ ನೀತಿವಂತರು, ಮತ್ತೊಂದು ಗುಂಪು ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡಂತಹ ಅನೀತಿವಂತರು ಜೀವಿಸುವವರಾಗಿದ್ದಾರೆ. ಆದರೆ ಈ 7 ಉಪದ್ರವಗಳು ಮೃಗದ ಮುದ್ರೆಯನ್ನು ಹೊಂದಿರುವ ಅನೀತಿವಂತರ ಮೇಲೆ ಬರುವಂಥದ್ದಾಗಿದೆ. ಆದರೆ ದೇವರ ಮಕ್ಕಳಿಗೆ ಈ ಉಪದ್ರವಗಳು ಸಂಭವಿಸುವುದಿಲ್ಲ. ಈ ಕೊನೆಯ 7 ಉಪದ್ರವಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾದರೆ ಐಗುಪ್ತದಲ್ಲಿ ದೇವರು ಬರಮಾಡಿದ 10 ಉಪದ್ರವಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಐಗುಪ್ತದಲ್ಲಿ ದೇವರ ಮಕ್ಕಳಾದ ಇಸ್ರಾಯೇಲರನ್ನ ಗುಲಾಮರನ್ನಾಗಿಸಿ ಅವರು ಅವರ ದೇವರನ್ನು ಆರಾಧಿಸಲು ಹೋಗಲು ಬಿಡದಂತೆ ಹಿಡಿದಿಟ್ಟುಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಈ ಕೊನೆ ಕಾಲದ ಉಪದ್ರವವೂ ಸಹ ಆರಾಧನೆಗೆ ಸಂಬಂಧಪಟ್ಟ ವಿಷಯವಾಗಿದ್ದು, ಹೇಗೆ ಐಗುಪ್ತದಲ್ಲಿ ಇಸ್ರಾಯೇಲ್ ಜನರನ್ನು ದೇವರು ಈ ಉಪದ್ರವದಿಂದ ಕಾಪಾಡಿ ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಿದನೋ, ಅದೇ ರೀತಿಯಲ್ಲಿ ಈ ಕೊನೆ ಕಾಲದ 7 ಉಪದ್ರವಗಳಿಂದ ದೇವರು ತನ್ನ ಮಕ್ಕಳನ್ನು ಕಾಪಾಡಿ ಅನಂತರ ಅವರನ್ನು ರಕ್ಷಿಸುವವನಾಗಿದ್ದಾನೆ. ಆದರೆ ಮೃಗದ ಮುದ್ರೆಯನ್ನು ಹೊಂದಿದವರ ಮೇಲೆ ಈ 7 ಉಪದ್ರವಗಳನ್ನು ದೇವರು ಬರಮಾಡುವವನಾಗಿದ್ದಾನೆ. ಮೊದಲನೇ ಉಪದ್ರವ, ಮನುಷ್ಯರ ಮೈ ಮೇಲೆ ಕೆಟ್ಟ ಉರಿ ಉಣ್ಣೆ ಎದ್ದಿತು. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 2ನೇ ವಚನ. ಈ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ಧಾರ್ಮಿಕ ಮತ್ತು ರಾಜಕೀಯ 2 ಶಕ್ತಿಗಳು ಒಟ್ಟಾಗಿ ಸೇರಿ ಮೃಗದ ಮುದ್ರೆಯನ್ನು ಹೊಂದಿಕೊಳ್ಳುವಂತೆ ಈ ಲೋಕದ ಜನರನ್ನು ಒತ್ತಾಯಪಡಿಸುವವರಾಗಿದ್ದಾರೆ. ಆದರೆ ಮೃಗದ ಮುದ್ರೆಯನ್ನು ಹೊಂದಿಕೊಳ್ಳುವುದರಿಂದ ಈ ಉಪದ್ರವ ಬರುತ್ತದೆ. ಆದ್ದರಿಂದ ನಮಗೆ ಆರೋಗ್ಯ ನೀಡುವ ನಮ್ಮ ಆರೋಗ್ಯದಾಯಕನಾದ ದೇವರು ಕ್ರಿಸ್ತನೇ ಎಂಬುದನ್ನು ತಿಳಿಸುತ್ತದೆ. ಆದರೆ ದೇವರ ಮುದ್ರೆಯನ್ನು ಹೊಂದಿರುವ ದೇವರ ಮಕ್ಕಳಿಗೆ ದೇವರು ನೀಡುವ ವಾಗ್ದಾನವೇನೆಂದರೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಕೀರ್ತನೆ 91ನೇ ಅಧ್ಯಾಯ 3ನೇ ವಚನ. ಎರಡನೇ ಉಪದ್ರವ, ಸಮುದ್ರದ ನೀರು ಸತ್ತವರ ರಕ್ತದಂತೆ ಆಯಿತು. ಸಮುದ್ರದ ನೀರು ಸತ್ತವರ ರಕ್ತದಂತೆ ಆಗುವುದರಿಂದ ಸಮುದ್ರದ ಜಲಚರಗಳು ಸತ್ತು ಕೆಟ್ಟ ವಾಸನೆ ಬರುವುದು ಮತ್ತು ಅವುಗಳು ನೀರಿನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದರಿಂದ ಹಡಗುಗಳ ಪ್ರಯಾಣ ಸಾಧ್ಯವಾಗುವುದಿಲ್ಲ. ಆದುದರಿಂದ ಪ್ರಪಂಚದ ಆರ್ಥಿಕತೆಗೆ ದೊಡ್ಡ ಕುಸಿತ ಉಂಟಾಗುತ್ತದೆ. ಈ ಲೋಕದ ಧಾರ್ಮಿಕ ಮತ್ತು ರಾಜಕೀಯ ನಾಯಕರು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳದಿದ್ದರೆ ಅವರು ಕ್ರಯ ವಿಕ್ರಯ ಮಾಡಬಾರದು ಎಂದು ಹೇಳುತ್ತಾರೆ.